ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಸಮೇತ. ಅತ್ತೆ, ಮಾವ ಹಾಗೆ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಎಸ್, ಹಾಗೆ ಬನ್ನಿ, ಇನ್ನೇನು ನಾವು ಟೆಂಪಲಿಗೆ ಹೊರಡ್ತಾ ಇದ್ದೀವಿ. ಹಾಗೆ ಟೆಂಪಲಲ್ಲಿ ಸಾಧ್ಯವಾದರೆ ವಿಡಿಯೋ. ಥ್ಯಾಂಕ್ ಯು. ಎಸ್, ಹಾಗೆ ನಾನು ತುಂಬ ದಿವಸಗಳ ನಂತರ ಇವತ್ತು ನಾನು ನಿಮ್ಮ ಜೊತೆ ನಮ್ಮ ಮದುವೆ ಆ್ಯನಿವರ್ಸರಿಯ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ನಾವು ಯಾವುದೇ ರೀತಿಯ ಸೆಲೆಬ್ರೇಷನ್ ಮಾಡಲಿಲ್ಲ, ಬಿಕಾಸ್ ದಿವಸ ಶುಕ್ರವಾರ ಕೂಡ ಆಗಿತ್ತು. ಹಾಗೆ ನಾವು ನಮ್ಮದೇ ಇಲ್ಲೇ ಹತ್ತಿರ ಇರುವಂಥ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಇವಾಗ 48 ದಿವಸಗಳ ಸಂಧ್ಯಾ ಭಜನಾ ಕಾರ್ಯಕ್ರಮ ಆಗ್ತಾ ಉಂಟು. ಹಾಗಾಗಿ ಅಲ್ಲಿ ನಾವು ದೀಪ ಪ್ರಜ್ವಲನೆ ಮಾಡ್ತೀವಿ ಅಂತ ಇಲ್ಲಿ ಅಂದ್ಕೊಂಡಿದ್ವಿ. ಹಾಗೆ ನಮ್ಮ ಮದುವೆ ವಾರ್ಷಿಕೋತ್ಸವ ದಿವಸನೇ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೀವಿ. ನೋಡಿ, ಆ ವಿಡಿಯೋವನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗಾಗಲೇ 18 ದಿನಗಳನ್ನ ಪೂರ್ತಿಗೊಳಿಸಿ ನಿನ್ನೆ ನಮ್ಮ ಒಡೆಯೂರು ಶ್ರೀಗಳು ಕೀರ್ತಿಸಿ ಹಲವಾರು ಭಕ್ತರು ಅತಿಥಿಗಳ ಅಭ್ಯಾಗತದಲ್ಲಿ ಕಾರ್ಯಕ್ರಮ ಅದ್ಭುತವಾಗಿ ಉಳಿಬಂತು. ಇಂದು 19ನೇ ದಿನದ ಸಂಭ್ರಮದಲ್ಲಿ ನಾವೆಲ್ಲರಿದ್ದೇವೆ. ಈಗಾಗಲೇ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಯವರನ್ನ ಗೌರವಿಸುವಂಥದ್ದು ನಮ್ಮ ಧರ್ಮ ಸಂಸ್ಕಾರಬಹುದು. ಈಗಾಗಲೇ ನಮ್ಮ ಭಜನಾ ತಂಡ ಆದಿಶಕ್ತಿ ಭಜನಾ ಮಂಡಳಿ ಡಡಸ್ ಅವರು ಕೂಡ ಆಗಮಿಸಿದ್ದಾರೆ. ಅದರೊಂದಿಗೆ ದೀಪ ಪ್ರಜ್ವಲಕರಾಗಿ ಇಲ್ಲಿಗೆ ಆಗಮಿಸಿ ಮಾಡುತ್ತಾ ಅವರಿಗೆ ಆನಂದಕ್ಕೆ ಸೇರಿಕೊಳ್ಳಿ. ನಮ್ಮ ಹಿರಿಯರು ಮಾರ್ಗದರ್ಶಕರು ಅವರಿಗೆ ಶಾಲಾ ಸಲ್ಲಿಸಿ ಅವರನ್ನ ಹಿರಿಯರನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ಮಂಗಳೂರು ನಮ್ಮ ದೀಪ ಪ್ರಜ್ವಲಕರಾಗಿ ಆಗಮಿಸಿದಂತಹ ಶ್ರೀ ಎಸ್, ಹಾಗೆ ದೀಪ ಪ್ರಜ್ವಲನೆ ಆದ ನಂತರ ಭಜನಾ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಇವಾಗ ನಾವು ಭಜನಾ ಕಾರ್ಯಕ್ರಮದ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಭಜನೆಯನ್ನು ಕೇಳಿ ಆನಂತರ ಪೂಜೆ ಆಗುತ್ತೆ. ಪೂಜೆ ಆದ ನಂತರ ಪ್ರಸಾದವನ್ನು ಕೊಡ್ತಾರೆ. ಪ್ರಸಾದವನ್ನು ತಗೊಂಡು ಆನಂತರ ಅನ್ನಪ್ರಸಾದವನ್ನು ತಗೊಂಡು ನಾವು ಮನೆಗೆ ಬಂದ್ವಿ.
ಎಸ್ ಹಾಗೆ ಪೂಜೆ ಕೂಡ ಆಯಿತು. ಪೂಜೆ ಆಗಿ ಆನಂತರ ಪ್ರಸಾದ ತಗೊಂಡು ಇವಾಗ ನಾವು ಅನ್ನ ಪ್ರಸಾದವನ್ನು ತಗೋತಾ ಇದ್ದೀವಿ. ಎಸ್ ಹಾಗೆ ಇಲ್ಲಿ ದೀಪ ಪ್ರಜ್ವಲನೆ ಮಾಡಿದವರನ್ನು ಸಪ್ರೇಟಾಗಿ ಕೂರಿಸಿ ಅವರಿಗೆ ಊಟವನ್ನು ಅವರೇ ಬಡಿಸಿ ಅತಿಥಿ ಸತ್ಕಾರವನ್ನು ಕೂಡ ಇಲ್ಲಿ ಮಾಡ್ತಾರೆ. ತುಂಬಾ ವಿಶೇಷ ಅಂತ ಅನ್ನಿಸ್ತು. ಹಾಗೆ ತುಂಬಾ ಖುಷಿಯಾಯಿತು ನಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಈ ರೀತಿ ಸೆಲೆಬ್ರೇಟ್ ಮಾಡಿದಂತೆ ನನಗಂತೂ ತುಂಬಾ ಖುಷಿ ಇದೆ. ಪ್ರತಿ ವರ್ಷ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ಅದಕ್ಕಿಂತ ಇದೇನೋ ಒಂಥರ ವಿಶೇಷ ಅಂತ ಅನ್ನಿಸ್ತು ನನಗೆ. ಎಸ್ ಹಾಗೆ ಈ ದಿವಸದ ನನ್ನ ಈ ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.